ಈ ಒಂದು ತರಗತಿಯಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟ ಅವರು ಬರೆದಿರುವ ನಾಗರಬೆತ್ತ ಗದ್ಯಪಟ್ಟದ ಬಗ್ಗೆ ತಿಳಿದುಕೊಳ್ಳೋಣ. ಗದ್ಯಪಟ್ಟಕ್ಕೆ ಹೋಗೋಕೆ ಮೊದಲು ಲೇಖಕರ ಪರಿಚಯವನ್ನ ನೋಡೋಣ. ಕನ್ನಡದ ಪ್ರಸಿದ್ಧ ಕವಿ, ಲೇಖಕ, ನಾಟಕಕಾರ, ಕಾದಂಬರಿಕಾರ ಆಗಿರುವಂತಹ ಸೇಡಿಯಾಪು ಕೃಷ್ಣ ಭಟ್ಟ ಅವರು ಜೂನ್ 8, 1902ರಲ್ಲಿ ಜನಿಸಿದರು. ಇವರ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಸೇಡಿಯಾಪು. ಇವರ ಕೃತಿಗಳು ಕನ್ನಡ ನಿಘಂಟು, ಕನ್ನಡ ವರ್ಣಗಳು, ಕನ್ನಡ ಛಂದಸ್ಸು, ಚಂದ್ರಕಂಠ ಮತ್ತು ಇತರ ಕಾವ್ಯಗಳು, ಪಳಮೆಗಳು, ಛಂದೋಗತಿ, ವಿಚಾರ ಪ್ರಪಂಚ, ಕೆಲವು ದೇಶನಾಮೆಗಳು ಇತ್ಯಾದಿ. ಪ್ರಶಸ್ತಿಗಳು ಇವರಿಗೆ ಪಂಪ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1972ರಲ್ಲಿ ಕರ್ನಾಟಕ ಸರ್ಕಾರ ಇವರಿಗೆ ಶ್ರೇಷ್ಠ ವಿದ್ವಾಂಸರೆಂದು ಗೌರವಿಸಿದೆ. ನಾಗರಬೆತ್ತ ಪ್ರತಿಷ್ಠೆಯ ಸಂಕೇತ. ಆಳುವ ಅರಸರು, ಪಟೇಲರು, ಶಾನುಭೋಗರು, ಹಿರಿಯ ನಾಗರಿಕರ ಕೈಯಲ್ಲಿ ಕಾಣಸಿಗುವ ಈ ಬೆತ್ತದ ಹಿಡಿಕೆಯನ್ನು ತಮ್ಮ ತಮ್ಮ ಶಕ್ತಿಯ ಅನುಸಾರ ಚಿನ್ನ, ಬೆಳ್ಳಿ, ಪಂಚಲೋಹಗಳಿಂದ ತಯಾರಿಸಿರುತ್ತಾರೆ. ಕೈಯೊಳಗೆ ನಾಗರಬೆತ್ತರವಿದ್ದರೆ ಗೌರವ ಮತ್ತು ಅಧಿಕಾರದ ಪ್ರತೀಕ. ಇಂತಹ ನಾಗರಬೆತ್ತವನ್ನು ಸೇಡಿಯಾಪು ಕೃಷ್ಣ ಭಟ್ಟರು ತಾವು ಚಿಕ್ಕವರಿದ್ದಾಗ ಕಂಡ ಬ್ರಿಟಿಷರ ಆಳ್ವಿಕೆ ಮತ್ತು ಸಮಾಜದ ಮೇಲೆ ಬೀರಿದ ಪ್ರಭಾವವನ್ನು ಸಾಂಕೇತಿಕವಾಗಿ ಓದುಗರಿಗೆ ನೀಡುತ್ತಾರೆ. ಈ ಕಥೆಯ ನಿರೂಪಕರಾದ ಕೃಷ್ಣ ಭಟ್ಟರು ಬಾಲ್ಯದಲ್ಲಿದ್ದಾಗ ತಮ್ಮ ಸೋದರತ್ತೆ ಮತ್ತು ಮಾವನ ಮನೆಗೆ ತೆರಳಿರುತ್ತಾರೆ. ಮಕ್ಕಳಿಲ್ಲದ ಆ ದಂಪತಿಗಳಿಗೆ ಕೃಷ್ಣ ಭಟ್ಟರೇ ಸರ್ವಸ್ವವಾಗಿರುತ್ತಾರೆ. ಈ ಕಾರಣದಿಂದಲೇ ಸ್ಥಿತಿವಂತರಾದ ಕೃಷ್ಣ ಭಟ್ಟರ ಅತ್ತೆ ಮತ್ತು ಮಾವ ತಮ್ಮ ಊರಿಂದ ದೂರದಲ್ಲಿದ್ದ ಸಕಲೇಶಪುರದ ಸಮೀಪದ ಕಾಫಿ ತೋಟಕ್ಕೆ ಹೋಗುವಾಗ ಕೃಷ್ಣ ಭಟ್ಟರನ್ನು ಕರೆದುಕೊಂಡು ಹೋಗುತ್ತಾರೆ. ಕೃಷ್ಣ ಭಟ್ಟರು ಮಲೆನಾಡಿನ ಕಾಫಿ ತೋಟದಲ್ಲಿ ಪ್ರಕೃತಿಯ ಹಚ್ಚ ಹಸಿರ ದುಂಬಿಗಳ ಝೇಂಕಾರ, ನದಿಯ ಹರಿವು, ಹಾರುವ ಚಿಟ್ಟೆ, ಜೀರುಂಡೆಯ ಶಬ್ದ, ವೈವಿಧ್ಯ ಹೂಗಳು, ಪಕ್ಷಿಗಳು, ಹಣ್ಣು ಹಂಪಲುಗಳಿಂದ ಆವೃತವಾದ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾರೆ. ಒಮ್ಮೆ ಕೃಷ್ಣ ಭಟ್ಟರು ತಮ್ಮ ಸೋದರತ್ತೆ ಮತ್ತು ಮಾವನ ಮನೆಯಿಂದ ಹಿಂದಿರುಗಿ ತಮ್ಮ ಮನೆಗೆ ಬರುವಾಗ ಸೋದರತ್ತೆಯ ಮನೆಯ ಆಳು ಲಿಂಗಯ್ಯ ಒಂದು ನಾಗರಬೆತ್ತವನ್ನು ಉಡುಗೊರೆ ರೂಪದಲ್ಲಿ ಕೃಷ್ಣ ಭಟ್ಟರಿಗೆ ನೀಡುತ್ತಾರೆ. ಆ ನಾಗರಬೆತ್ತವನ್ನು ಮನೆಗೆ ತಂದಾಗ ಕೃಷ್ಣ ಭಟ್ಟರ ಅಜ್ಜ ಕೋಪದಿಂದ ಆ ಬೆತ್ತವನ್ನು ಮುರಿದು ಬೆಂಕಿಗೆ ಹಾಕುತ್ತಾರೆ. ಇದರಿಂದ ಮನನೊಂದ ಕೃಷ್ಣ ಭಟ್ಟರು ದುಃಖದ ಮಡುವಿನಲ್ಲಿದ್ದಾಗ ಅವರ ಮನೆಯ ಬಾಲವಿಧವೆಯಾಗಿದ್ದ ದೇವಜ್ಜಿ ಕೃಷ್ಣ ಭಟ್ಟರಿಗೆ ಸಮಾಧಾನ ಮಾಡುತ್ತಾರೆ. ದೇವಜ್ಜಿಯ ಜೀವನದಲ್ಲೂ ಸಹ ನಾಗರಬೆತ್ತ ಮರೆಯಲಾರದ ಕಹಿ ಘಟನೆಯೊಂದನ್ನು ಮೂಡಿಸಿರುತ್ತದೆ. ಅಂತಹ ಕಥೆಯನ್ನು ದೇವಜ್ಜಿ ನಾಗರಬೆತ್ತದ ಬಗ್ಗೆ ತನ್ನ ಜೀವನದಲ್ಲಿ ನಡೆದ ಘಟನೆಯೊಂದನ್ನು ಕೃಷ್ಣ ಭಟ್ಟರಿಗೆ ಹೇಳಲು ಮುಂದಾಗುತ್ತಾರೆ. ದೇವಜ್ಜಿ ವಿವಾಹವಾದ ಹೊಸದರಲ್ಲಿ ನವದಂಪತಿಗಳನ್ನು ದೀಪಾವಳಿ ಹಬ್ಬಕ್ಕೆಂದು ತವರು ಮನೆಯವರು ಆಹ್ವಾನಿಸಿರುತ್ತಾರೆ. ಅದರಂತೆ ಅಳಿಯ ಮತ್ತು ದೇವಜ್ಜಿ ತವರು ಮನೆಗೆ ಬಂದು ಬಿಡಾರ ಹೂಡುತ್ತಾರೆ. ಅಳಿಯ ಮಾವನವರೊಂದಿಗೆ ಹೊರಗೆ ಗದ್ದೆ, ಬಯಲು ಮುಂತಾದ ಕಡೆ ಸುತ್ತಾಡುತ್ತಾ ಸೌಂದರ್ಯ ಸವಿಯುತ್ತಾರೆ. ಒಮ್ಮೆ ತಮ್ಮ ಪತ್ನಿಯಾದ ದೇವಜ್ಜಿಯವರೊಂದಿಗೆ ಅಡಿಕೆ ತೋಟದ ಮೇಲೆ ಇದ್ದ ದೊಡ್ಡ ಬೆಟ್ಟಕ್ಕೆ ತೆರಳುತ್ತಾರೆ. ಅಲ್ಲಿ ಸುತ್ತಾಟ ಮಾಡಿದ ನಂತರ ಅಲ್ಲೇ ಬೆಟ್ಟದ ಮೇಲಿದ್ದ ಗುಡಿಯೊಂದರ ಬಳಿ ಹೋದಾಗ ಆ ಗುಡಿಯೊಳಗೆ ಯಾರೋ ತಂದಿಟ್ಟ ಒಂದು ನಾಗರಬೆತ್ತ ಕಂಡು ಅಚ್ಚರಿಯಿಂದ ಪತ್ನಿಯ ಮಾತು ಕೇಳದೆ ಮನೆಗೆ ಕೊಂಡು ತರುತ್ತಾರೆ. ಮನೆಗೆ ತಂದ ನಾಗರಬೆತ್ತ ಕಂಡು ಮಾವ ತಮ್ಮ ಅಳಿಯಂದಿರಿಗೆ
ಈ ರೀತಿ ನಾಗರಬೆತ್ತ ತರಬಾರದೆಂದು ತಿಳಿ ಹೇಳುತ್ತಾರೆ. ಅದಕ್ಕೆ ಮನ್ನಣೆ ನೀಡದ ದೇವಜ್ಜಿಯ ಪತಿ ಹಿಂದೊಮ್ಮೆ ರಸ್ತೆಗೆ ಅಡ್ಡಲಾಗಿ ಬಂದ ನಾಗರ ಕಲ್ಲುಗಳನ್ನು ಬ್ರಿಟಿಷ್ ಅಧಿಕಾರಿಯ ಮಾತಿನಂತೆ ಹೊಲೆಯನೊಬ್ಬ ಕಿತ್ತು ಹಾಕುತ್ತಾನೆ. ಕಿತ್ತು ಹಾಕಿದ ಹೊಲೆಯನಿಗಾಗಲಿ ಬ್ರಿಟಿಷ್ನವನಿಗಾಗಲಿ ಯಾವುದೇ ಅಪಾಯ ಎದುರಾಗಲಿಲ್ಲ. ಆದ್ದರಿಂದ ಈ ನಾಗರ ಬೆತ್ತ ತಂದ ನನಗೂ ಯಾವುದೇ ಅಪಾಯ ಆಗುವುದಿಲ್ಲ. ಹಾಗಾಗಿ ತಾವುಗಳು ಸುಮ್ಮನೆ ಆತಂಕ ಪಡಬಾರದೆಂದು ಮಾವನಿಗೆ ಹೇಳುತ್ತಾರೆ. ದೀಪಾವಳಿ ಹಬ್ಬದ ನಂತರ ಕಾಲುದಾರಿಯಲ್ಲಿ ಗಂಡನ ಮನೆಗೆ ಹೊರಟು ನಿಂತ ದೇವಜ್ಜಿ ಮತ್ತು ಅವರ ಪತಿ ಪ್ರೀತಿ ಉಡುಗೊರೆ ಸತ್ಕಾರಗಳೊಂದಿಗೆ ಆಡುಗಳ ಜೊತೆ ಮಾಡಿ ಊರಿಗೆ ಕಳುಹಿಸುತ್ತಾರೆ. ಮಾರ್ಗ ಮಧ್ಯೆ 2-3 ದಿನ ಕಳೆದು ಇನ್ನೂ 1.5 ದಿನದ ಹಾದಿ ಕ್ರಮಿಸಲು ಗುಮ್ಮ ಪದವಿ ಎಂಬಲ್ಲಿ ನಡೆದು ಬರುತ್ತಿರುವಾಗ ಮಾರ್ಗ ಮಧ್ಯೆ ಆಯಾಸವಾಗಿ ಅಲ್ಲಿಯೇ ಮರದ ಬಳಿ ತಂಗುತ್ತಾರೆ. ಈ ಸಮಯದಲ್ಲಿ ಅಲ್ಲಿಗೆ ಬ್ರಿಟಿಷ್ ತುಕಡಿಯೊಂದು ಒಂದು ಎದುರಾಗಿ ನಿಲ್ಲುತ್ತದೆ. ಸಿಪಾಯಿಯೊಬ್ಬ ದೇವಜ್ಜಿಯ ಪತಿಯ ಬಳಿಯಲ್ಲಿದ್ದ ನಾಗರ ಬೆತ್ತವನ್ನು ಕಂಡು ಅದನ್ನು ಕಸಿದುಕೊಳ್ಳಲು ಮುಂದಾಗುತ್ತಾನೆ. ಇದನ್ನರಿತ ದೇವಜ್ಜಿಯ ಪತಿ ಆ ಬೆತ್ತ ಬಿಟ್ಟು ಕೊಡದಿದ್ದಾಗ ಬ್ರಿಟಿಷ್ ಸಿಪಾಯಿ ಅವರ ಹೊಟ್ಟೆಗೆ ಕಾಲಿನಿಂದ ಒದೆಯುತ್ತಾನೆ. ಕೆಳಗೆ ಬಿದ್ದ ದೇವಜ್ಜಿಯ ಪತಿಯ ಕೊರಳನ್ನು ಒತ್ತಿ ಹಿಡಿಯುತ್ತಾನೆ. ನಾಗರ ಬೆತ್ತ ಕೈಯಿಂದ ಸಡಿಲವಾದಾಗ ಅದನ್ನು ಪಡೆದ ಬ್ರಿಟಿಷ್ ಅಧಿಕಾರಿ ಅದರಿಂದಲೇ ದೇವಜ್ಜಿ ಪತಿಯ ತಲೆಗೆ ಜೋರಾಗಿ ಬಡಿಯುತ್ತಾನೆ. ಇದರಿಂದ ರಕ್ತ ಚಿಮ್ಮುತ್ತದೆ. ಸ್ಥಳದಲ್ಲಿಯೇ ದೇವಜ್ಜಿಯ ಪತಿ ಸಾವನ್ನಪ್ಪುತ್ತಾರೆ. ಕಳುಹಿಸಿಕೊಡಲು ಬಂದಿದ್ದ ಆಳುಗಳು ದೇವಜ್ಜಿಯ ಪತಿಯ ಶವವನ್ನು ಬಟ್ಟೆಯಲ್ಲಿ ಸುತ್ತಿ ಹೆಗಲ ಮೇಲೆ ಹೊತ್ತುಕೊಂಡು ಮನೆಗೆ ಹೋಗುತ್ತಾರೆ. ಈ ಕಥೆಯನ್ನು ಕೇಳಿದ ಕೃಷ್ಣ ಭಟ್ಟರಿಗೆ ತಮ್ಮ ತಾತ ತಾವು ತಂದಿದ್ದ ನಾಗರ ಬೆತ್ತವನ್ನು ಮುರಿದು ಬೆಂಕಿಗೆ ಹಾಕಿದ್ದು ಏಕೆಂದು ಅರಿವಾಗುತ್ತದೆ. ಹೀಗೆ ಒಂದು ಕಾಲದಲ್ಲಿದ್ದ ಬ್ರಿಟಿಷ್ ಆಳ್ವಿಕೆ ಮತ್ತು ಸಮಾಜದ ಮೇಲೆ ಬೀರಿದ ಪ್ರಭಾವವನ್ನು ಈ ಲೇಖನ ಕಟ್ಟಿಕೊಡುತ್ತದೆ.